ತರಗತಿಯಲ್ಲಿ ಅಭ್ಯಾಸ ಮಾಡುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಲಾಸರೇಟ್ ವಿದ್ಯಾನಿಕೇತನ್. ನಾನು ನಿಮ್ಮ ಮುಂದೆ ಈಗ ಒಂದು ಕುತೂಹಲಕಾರಿ ಕಥೆಯನ್ನು ಹೇಳಲು ಹೊರಟಿದ್ದೇನೆ. ಒಂದು ಪುಟ್ಟ ಹಳ್ಳಿ ಇತ್ತು. ಅಲ್ಲಿ ಒಂದು ಪ್ರಾಥಮಿಕ ಶಾಲೆ ಇತ್ತು. ಅಲ್ಲಿ ಒಬ್ಬರು ಶಂಕರಪ್ಪ ಮೇಷ್ಟ್ರು. ಅವರು ತುಂಬಾ ಒಳ್ಳೆಯವರಾಗಿದ್ದರು. ತನ್ನ ಶಾಲೆಯ ಮಕ್ಕಳು ಆಟದಲ್ಲೂ ಪಾಠದಲ್ಲೂ ಎಲ್ಲದರಲ್ಲೂ ಮುಂದೆ ಬರಬೇಕೆನ್ನೋ ಆಸೆ. ತನ್ನ ಶಾಲೆಯ ಮಕ್ಕಳಿಗೂ ಕೂಡ ಅವರನ್ನ ಕಂಡ್ರೆ ತುಂಬಾ ಇಷ್ಟ. ಅವರಿಗೆ ಒಬ್ಬ ಮಗನಿದ್ದ. ಅವನ ಹೆಸರು ಮಂಜುನಾಥ. ಅವನಿಗೆ ಓದಿನ ಕಡೆ ಸ್ವಲ್ಪನೂ ಗಮನ ಇರಲಿಲ್ಲ. ಆದರೆ ಶಂಕರಪ್ಪ ಮೇಷ್ಟ್ರಿಗೆ ತನ್ನ ಮಗ ಚೆನ್ನಾಗಿ ಓದಿ ಒಂದು ದೊಡ್ಡ ವಿದ್ವಾಂಸನಾಗಬೇಕೆನ್ನೋ ಆಸೆ. ಅದಕ್ಕೆ ಅವರ ಮಗ ತದ್ವಿರುದ್ಧ. ಒಂದು ದಿನ ಊರಿಗೆಲ್ಲ ಪಾಠ ಹೇಳ್ಕೊಡೋ ಶಂಕರಪ್ಪ ಮೇಷ್ಟ್ರಿನ ಮಗ ಶುದ್ಧ ಸೋಮಾರಿ ಅಂತ ಆಡ್ಕೊಳ್ಳೋಕೆ ಶುರು ಮಾಡಿದ್ರು. ಆಗ ಶಂಕರಪ್ಪ ಮೇಷ್ಟ್ರಿಗೆ ಕೋಪ ಬಂದು ಅವರ ಬಟ್ಟೆ ಬರೆ ಕಟ್ಟಿ ಮನೆಯಿಂದ ಹೊರಗೆ ಬಿಸಾಕಿ, ನೋಡು, ನೀನು ಚೆನ್ನಾಗಿ ಓದಿದರೆ ಮಾತ್ರ ನಿನಗೆ ಇಲ್ಲಿ ಜಾಗ, ಇಲ್ಲ ಅಂದ್ರೆ ನೀನು ಎಲ್ಲರಿಗೂ ಹೋಗಿ ಬದುಕಬಹುದು ಎಂದು ಅವನನ್ನು ಮನೆಯಿಂದ ಹೊರಗೆ ಹಾಕ್ತಾರೆ. ಅದಕ್ಕೆ ಅವರಿಗೆ ಏನೂ ತೋಚದೆ ಪ್ರತಿದಿನ ಕೆಳದಂಡೆ ಮೇಲೆ ಕುಳಿತು ಸಮಯನ ವ್ಯರ್ಥ ಮಾಡ್ತಿರ್ತಾರೆ. ಇದನ್ನು ಗಮನಿಸಿದ ಊರಿನ ಒಬ್ಬ ಹಿರಿಯರು, ಇವನಿಗೆ ಏನಾದ್ರೂ ಮಾಡಿ ಬುದ್ಧಿ ಕಲಿಸ್ಬೇಕಲ್ಲ, ಇಲ್ಲಾಂದ್ರೆ ಇವನು ಹಾಳಾಗಿ ಹೋಗ್ತಾನೆ ಅಂತ ಅನ್ಕೊಂಡು ಅವರ ಪಕ್ಕದಲ್ಲೇ ಕುಳಿಸಿಕೊಂಡು ಅಲ್ಲೇ ಇದ್ದ ಮರಳನ್ನು ನಿಧಾನವಾಗಿ ನೀರಿಗೆ ಹಾಕ್ತಾರೆ. ಕುತೂಹಲದಿಂದ, ಏನ್ ಸ್ವಾಮಿ, ನೀವು ಕೈಯಿಂದ ಮರಳನ್ನು ನೀರಿಗೆ ಹಾಕ್ತಾ ಇದ್ದೀರಲ್ಲ, ಇದರಿಂದ ಏನ್ ಪ್ರಯೋಜನ ಅಂತ ಕೇಳ್ತಾರೆ. ಆಗ ಊರಿನ ಹಿರಿಯರು ಹೇಳ್ತಾರೆ, ನಾನು ಕೈಯಿಂದ ಮರಳನ್ನು ನೀರಿಗೆ ಹಾಕಿ ಒಂದು ದೊಡ್ಡ ಸೇತುವೆ ಕಟ್ಟಬೇಕಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಆಗ ಮಂಜುನಾಥ, ಏನು, ನೀವು ಕೈಯಿಂದ ಮರಳನ್ನು ನೀರಿಗೆ ಹಾಕಿ ಒಂದು ದೊಡ್ಡ ಸೇತುವೆ ಕಟ್ಟೋದ, ಇದು ಹೇಗ್ ಸಾಧ್ಯ ಅಂತ ಕೇಳ್ತಾರೆ. ಆಗ ಊರಿನ ಹಿರಿಯರು ಹೇಳ್ತಾರೆ, ನೀನು ಕಷ್ಟಪಟ್ಟು ಹೋದರೆ ಒಂದು ದೊಡ್ಡ ವಿದ್ವಾಂಸನಾಗೋಕೆ ಸಾಧ್ಯವಾದರೆ ನನ್ನ ಕೈಯಲ್ಲಿ ಒಂದು ದೊಡ್ಡ ಸೇತುವೆ ಕಟ್ಟೋಕ್ಕಾಗಲ್ವಾ ಅಂತ ಹೇಳ್ತಾರೆ. ಆಗ ಅವರಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತದೆ. ಅಂದಿನಿಂದಲೇ ಅವರು ಓದೋಕೆ ಬರೆಯೋಕೆ ಶುರು ಮಾಡ್ತಾರೆ. ಹಗಲು ರಾತ್ರಿ ಎಂದರೆ ಕಷ್ಟಪಟ್ಟು ಓದ್ತಾರೆ. ಕೆಲವೇ ದಿನಗಳಲ್ಲಿ ಅವರು ಒಂದು ದೊಡ್ಡ ವಿದ್ವಾಂಸನಾಗ್ತಾರೆ. ಇದರಿಂದ ಊರಿನ ಜನರಿಗೆಲ್ಲ ಮತ್ತು ಶಂಕರಪ್ಪ ಮೇಷ್ಟ್ರಿಗೆ ತುಂಬಾ ಸಂತೋಷವಾಗುತ್ತದೆ. ಇದರಿಂದ ನಾವು ಕೆಲವು ನೀತಿಗಳನ್ನು ತಿಳಿಯಬಹುದು. ನಾವು ಶ್ರಮ ಪಟ್ಟರೆ ಮಾತ್ರ ನಮಗೆ ಪ್ರತಿಫಲ ಸಿಗೋಕೆ ಸಾಧ್ಯ. ನಾವು ಯಾವಾಗಲೂ